ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಷಯ ಏನು ಅಂದರೆ ಫಾಗ್ಲೈಟ್ಸ್ ಬಗ್ಗೆ ಡೀಟೇಲ್ ಆಗಿ ಹೇಳೋಣ ಅಂತ. ಸೊ ಫಾಗ್ಲೈಟ್ಸ್ ಅಂದಾಗ ಫಸ್ಟ್ ಕ್ವಶನ್ ಬರೋದೇ ಯಾಕೆ ಫಾಗ್ಲೈಟ್ಸ್ ಅಂತ. ಸೊ ಇವತ್ತು ಫಾಗ್ಲೈಟ್ಸ್ ಏನಕ್ಕೆ, ಅದು ಲೀಗಲ್ಲ ಇಲ್ವಾ, ಎಲ್ಲಿ ಇನ್ಸ್ಟಾಲ್ ಮಾಡಿಸ್ಬೇಕು, ಯಾವಾಗ ಇನ್ಸ್ಟಾಲ್ ಮಾಡಿಸ್ಬೇಕು, ಯಾವಾಗ ಆನ್ ಆ್ಯಂಡ್ ಆಫ್ ಮಾಡಬೇಕು ಅಂತ ಎಲ್ಲ ನೋಡೋಣ ಬನ್ನಿ. ನಾನು ಇವಾಗ ಮ್ಯಾಕ್ಡಾಗ್ ಸ್ಕೌಟೆಕ್ಸ್ ಅಂತ ಫಾಗ್ಲೈಟ್ ಹಾಕ್ಸಿದ್ದೀನಿ. ಸೊ ತುಂಬ ಜನ ಕೇಳ್ತಾ ಇದ್ರಿ ಯಾವ್ದು ಹಾಕ್ಸಿದ್ದೀರಾ, ಕ್ಲ್ಯಾಂಪ್ ಹೆಂಗೆ ಫಿಟ್ ಮಾಡಿಸಿದ್ದೀರಾ ಅಂತ ಎಲ್ಲ. ಸೊ ಇದು ಕ್ಲ್ಯಾಂಪು. ಸೊ ಇದು ಡೈರೆಕ್ಟ್ ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ, ಇಲ್ಲಿ ಇನ್ಸ್ಟಾಲ್ ಮಾಡ್ಬೋದು. ಬಟ್ ಇಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ನಿಮಗೆ ಇಷ್ಟು ವ್ಯೂ ಬ್ಯಾಲೆನ್ಸ್ ಆಗಲ್ಲ. ಸೊ ನಾನು ಹೆಡ್ಲೈಟ್ಗಿಂತ ಕೆಳಗಡೆ ಇರಬೇಕು ಯೂಶಲಿ. ಸೊ ಇಲ್ಲಿ ಇನ್ಸ್ಟಾಲ್ ಮಾಡಿಸಿದ್ದೀನಿ. ಸೊ ಫಾಗ್ಲೈಟ್ಸ್ ಯಾಕೆ ಬೇಕು ಅನ್ನೋದಕ್ಕೆ, ಇಟ್ಸ್ ಜಸ್ಟ್ ಫಾರ್ ಅ ಬೆಟರ್ ವಿಸಿಬಿಲಿಟಿ ನೈಟ್ ಟೈಮಲ್ಲಿ. ಸೊ ನಮ್ಮ ಇಂಡಿಯನ್ ರೋಡ್ ಕಂಡೀಷನ್ಸ್ಗೆ ಫಾಗ್ಲೈಟ್ಸ್ ಬೇಕೇ ಬೇಕು. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ನೀವು ಯಾವಾಗ ಆನ್ ಆ್ಯಂಡ್ ಆಫ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಈಗ ನಾನು ಹೈವೇಲಿ ಹೋಗ್ತಾ ಇದ್ದೀನಿ, ಸೊ ನಾನು ಆನ್ ಮಾಡಿದ್ದೀನಿ ಬಿಕಾಸ್ ನನಗೆ ರೋಡ್ ಕಾಣಿಸ್ತಾನೆ ಇಲ್ಲ. ನಾನು ಫಾಗ್ಲೈಟ್ಸ್ ಆಫ್ ಮಾಡಿದ್ರೆ ನನಗೇನು ಕಾಣಿಸಲ್ಲ. ಸೊ ಆ ರೀಸನ್ಗೋಸ್ಕರ ಫಾಗ್ಲೈಟ್ಸ್ ಆನಲ್ಲಿ ಇಟ್ಟಿದ್ದೀವಿ. ಮ್ಯಾಕ್ಡಾಗ್ ಅವ್ರದ್ದು ಮ್ಯಾಕ್ಡಾಗ್ ಸ್ಕೌಟೆಕ್ಸ್ ಇದೆ, ಆಲ್ಫಾ ಇದೆ, ಅದಕ್ಕಿಂತ ಅಪ್ಪರ್ ವರ್ಷನ್ಸ್ ತುಂಬ ಇದ್ದಾವೆ. ಸೊ ನಾನಿದು ಮ್ಯಾಕ್ಡಾಗಲ್ಲಿ ಬೇಸಿಕ್ ವರ್ಷನ್ನು, ಸೊ ಇದನ್ನು ಹಾಕ್ಸಿದ್ದೀನಿ. ಇದರಲ್ಲಿ ನಮಗೆ ಎರಡು ಥರ ವಿಷನ್ ಸಿಗುತ್ತೆ. ಒಂದು ಯೆಲ್ಲೋ ಬೀಮ್ಸ್ ವಿಷನ್ನು, ಇನ್ನೊಂದು ವೈಟ್ ಬೀಮ್ಸ್ ವಿಷನ್ನು. ಸೊ ವೈಟ್ ಬೀಮ್ಸ್ಗೆ ಅಂತ ಇದೇ ಥರ ಸೇಮ್ ಇರುತ್ತೆ. ಇದನ್ನು ತೆಗೆದ್ರೆ ನಿಮಗೆ ಇದು ಮಾತ್ರ ಬರುತ್ತೆ. ವೈಟ್ ಬೀಮ್ಸ್ ಹಾಕೊಂಡ್ರೆ ಸೊ ಇದೇ ಥರ ಒಂದು ವೈಟ್ ಕ್ಯಾಪ್ ಬರುತ್ತೆ. ಸೊ ಅದನ್ನು ಹಾಕಿದ್ರೆ ನಿಮಗೆ ಕಂಪ್ಲೀಟಾಗಿ ವೈಟ್ ವಿಷನ್ ಸಿಗುತ್ತೆ. ನಾನು ಯೂಶಲಿ ಯೆಲ್ಲೋ ಬೀಮ್ಸ್ ಪ್ರಿಫರ್ ಮಾಡ್ತೀನಿ ಬಿಕಾಸ್ ನಮಗೂ ವಿಸಿಬಿಲಿಟಿ ಚೆನ್ನಾಗಿರುತ್ತೆ, ಅಪೋಸಿಟ್ ಪರ್ಸನ್ಸ್ಗೂ ವಿಸಿಬಿಲಿಟಿ ಚೆನ್ನಾಗಿರುತ್ತೆ. ಅವ್ರಿಗೂ ಬ್ಲೈಂಡ್ನೆಸ್ ಬರೋಲ್ಲ, ನಮಗೆ ವಿಸಿಬಿಲಿಟಿ ಚೆನ್ನಾಗಿರುತ್ತೆ. ಸೊ ಪ್ರಿಫರಬಲಿ ಇದೆ ಬೆಸ್ಟು. ಸೊ ಇಲ್ಲಿ ನಾನು ಹಾಕ್ಸಿರೋದು ಹಾರ್ನೆಸ್ ಪ್ರೋ, ಮ್ಯಾಕ್ಡಾಗ್ ಹಾರ್ನೆಸ್ ಪ್ರೋ ಅಂತ. ಸೊ ಯೂಶಲಿ ಎಲ್ಲರೂ ಹೇಳೋ ಪ್ರಕಾರ ಮ್ಯಾಕ್ಡಾಗ್ ಅವ್ರದ್ದು ಬ್ಯಾಟ್ರಿ ಟ್ಯಾಂಪರ್ ಮಾಡಲ್ಲ ಅಂತ ಹೇಳ್ತಾರೆ. ಸೊ ನಾವು ಹಾರ್ನೆಸ್ ಪ್ರೋ ಹಾಕ್ಸಿದ್ದೀವಿ. ನಾರ್ಮಲ್ ಹಾರ್ನೆಸ್ ಹಾಕ್ಸಿದ್ರೆ ಬ್ಯಾಟ್ರಿ ಟ್ಯಾಂಪರ್ ಮಾಡೋ ಚಾನ್ಸಸ್ಗಳು ಇರುತ್ತೆ ಕೆಲವು ಸಿಚುವೇಶನ್ಸಲ್ಲಿ. ಸೊ ಬೆಟರ್ ಟು ಗೋ ವಿತ್ ಹಾರ್ನೆಸ್ ಪ್ರೋ. ಸೊ ಇದು ಬಂದು ಸ್ವಿಚ್ ಪ್ರೋ ಅಂತ, ಮ್ಯಾಕ್ಡಾಗ್ ಅವ್ರದ್ದೇ ಇದನ್ನು. ಸೊ ಇದರಲ್ಲೂ ಎರಡು ವೇರಿಯಂಟ್ ಇದೆ, ಒಂದು ಮ್ಯಾಕ್ಡಾಗ್ ಸ್ವಿಚ್ ಪ್ರೋ, ಇನ್ನೊಂದು ನಾರ್ಮಲ್ ಇದೆ. ಸೊ ಸ್ವಿಚ್ ಪ್ರೋ ಹಾಕ್ಸಿದ್ರೆ ಇದು ಒಂಥರ ಡಿಸೈನ್ ಲುಕ್ ಆಗಲಿ ಎಲ್ಲ ಚೆನ್ನಾಗಿದೆ. ಸೊ ಆನ್ ಮಾಡಿದಾಗ ನೋಡಿ ರೆಡ್ ಲೈಟ್ ಬರುತ್ತೆ, ಮುಂದೆ ಬೀಮ್ ಇರುತ್ತೆ, ಇಲ್ಲಿ ರೆಡ್ ಲೈಟ್ ಇರುತ್ತೆ. ಸೊ ಇಟ್ ಲುಕ್ಸ್ ವೆರಿ ಗುಡ್ ಆನ್ ದ ಬೈಕ್. ಸೊ ಬಿಕಾಸ್ ಆಫ್ ದಟ್ ನಾನು ಸ್ವಿಚ್ ಪ್ರೋ ಹಾಕ್ಸಿದ್ದೀನಿ. ಸ್ವಿಚ್ ಪ್ರೋನ ನೀವು ನಾರ್ಮಲ್ ಕೂಡ ಹಾಕಿಸ್ಬೋದು, ಅದು ಮಾಮೂಲಿ ರೆಡ್ ಬಟನ್ ಇರುತ್ತೆ, ಆನ್ ಆ್ಯಂಡ್ ಆಫ್ ಮಾಡ್ಬೋದು. ಈ ಹಾರ್ನೆಸ್ನ ಕೊಡುವಾಗ ಇದು ಇಂಪಾರ್ಟೆಂಟು ಟು ಬಿ ನೋಟೆಡ್ ಪಾಯಿಂಟು. ಸೊ ಯಾವುದೇ ಬೈಕ್ ಆಗಿರಲಿ, ಈ ಎಸ್ ಡಿ ಅಲ್ಲಿ ಒಳಗಡೆ ಆಸರೀಸ್ ಪೋರ್ಟ್ ಅಂತಾನೆ ಇದೆ, ಅಲ್ಲಿ ಫ್ಯೂಸ್ ಕನೆಕ್ಷನ್ ಇದೆ. ಸೊ ಆ ಆಸರೀಸ್ ಪೋರ್ಟ್ ಫ್ಯೂಸ್ ಕನೆಕ್ಷನ್ಗೆ ಕೊಡಬೇಕು. ಈ ಹಾರ್ನೆಸ್ ಇಂದ ಏನು ಕನೆಕ್ಟ್ ಆಗ್ತಿದೆಯೋ ಅದನ್ನ ಅಲ್ಲಿ ಕೊಟ್ಟರೆ ನಿಮಗೆ ಬ್ಯಾಟ್ರಿ ಟ್ಯಾಂಪರ್ ಆಗಲ್ಲ, ಅಥವಾ ನಿಮ್ಗೆ ಏನೇ ಇದ್ರೂ ವ್ಯಾರಂಟಿ ಕ್ಲೈಮ್ ಆಗುತ್ತೆ. ನೀವು ಡೈರೆಕ್ಟ್ ಏನಾದ್ರು ಬ್ಯಾಟ್ರಿಗೆ ಅಥವಾ ಬೇರೆ ಇಗ್ನೇಷನ್ಗೆ ಅಥವಾ ಎಲ್ಲರೂ ಬೇರೆ ಎಲ್ಲೇ ಕೊಟ್ರು ನಿಮ್ಮ ವೈರ್ ವ್ಯಾರಂಟಿ ಕ್ಲೈಮ್ ಆಗಲ್ಲ. ಬೈಕಲ್ಲಿರೋ ವೈರಿಂಗ್ಗೆ ವ್ಯಾರಂಟಿ ಇರುತ್ತೆ, ಸೊ ಅದನ್ನ ಕ್ಲೈಮ್ ಆಗಲ್ಲ. ಸೊ ಇದನ್ನ ಯೋಚನೆ ಮಾಡಿ ಫಿಟ್ ಮಾಡೋರ ಹತ್ರ ಯೋಚನೆ ಮಾಡಿ ಫಿಟ್ ಮಾಡಿಸಿ. ಆ್ಯಕ್ಚುಲಿ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಈ ಕಡೆ ಫಾಗ್ಲೈಟ್ಸ್ ಹಾಕಿಸ್ಬಾರ್ದು ಅಂತಲೂ ರೂಲ್ಸ್ ಇಲ್ಲ, ಈ ಕಡೆ ಹಾಕಿಸ್ಬೇಕು ಅಂತಲೂ ರೂಲ್ಸ್ ಇಲ್ಲ. ಬಟ್ ಫಾಲೋ ಮಾಡ್ತಾರೋ ರೂಲ್ಸ್ ಏನು ಅಂತ ಹೇಳಿದ್ರೆ, ಹೆಡ್ಲೈಟ್ ಏನಿದೆಯೋ ಹೆಡ್ಲೈಟ್ಗಿಂತ ಕೆಳಗಡೆ ಇರಬೇಕು ಫಾಗ್ಲೈಟ್ಸ್ ಯೂಶಲಿ. ಸೊ ಅದು ಲೀಗಲ್ ಅಂತ ಡಿಸ್ಕ್ರೈಬ್ ಮಾಡ್ತಾರೆ. ಈ ಕ್ಲ್ಯಾಂಪ್ ಬಂದು ಅರೌಂಡ್ 900 ರುಪೀಸ್ ಏನೋ, 600 900 ತೊಗೊಂಡಿದ್ರು. ಸೊ ಇಟ್ ಈಸ್ ವಿತಿನ್ 1000 ರುಪೀಸ್. ಸೊ ಇದ್ರದ್ದು ರೇಟ್ ಬಂದು ಆಲ್ಮೋಸ್ಟ್ ಎಲ್ಲ ಶೋರೂಮ್ಸಲ್ಲೂ ಸೇಮ್ ಇರುತ್ತೆ ಬಿಕಾಸ್ ಇದು ಸ್ಟ್ಯಾಂಡರ್ಡ್ ಪ್ರಾಡಕ್ಟು. ನಾನು ಪೇ ಮಾಡಿದ್ದು 10,000, ನಿಯರ್ಲಿ 9,600 to 10,000 ಇನ್ಕ್ಲೂಡಿಂಗ್ ಕ್ಲ್ಯಾಂಪ್ಸ್. ಓಕೆನಾ. ಸೊ ಒಂದೊಂದು ಶೋರೂಮಲ್ಲಿ ಆಲ್ಮೋಸ್ಟ್ ಶೋರೂಮ್ಸಲ್ಲೆಲ್ಲ ಅರೌಂಡ್ 9,500 to 10,500 ಒಳಗಡೆನೇ ಇರುತ್ತೆ. ಇಟ್ ಡಿಪೆಂಡ್ಸ್ ಅಪಾನ್ ದ ಕ್ಲ್ಯಾಂಪ್ ಅವ್ರು ಯಾವ್ದು ಫಿಕ್ಸ್ ಮಾಡ್ತಾರೆ ಅಂತ. ನಾನು ಸ್ಪಾರ್ಕ್ಲಿಂಗ್ ಬಿಯರ್ ಅಂತ
ಉತ್ತರಳ್ಳಿ ರೋಡಲ್ಲಿರೋದು ಒಂದು ಶೋರೂಮ್ ಇದೆ. ಸೊ ಅವ್ರ ಹತ್ರ ಹಾಕ್ಸಿರೋದು. ನಾನು ಫಾಗ್ ಲೈಟ್ಸ್ ಆಗಲಿ ಅಥವಾ ಲೈಕ್ ಮೊಬೈಲ್ ಹೋಲ್ಡರ್ ಆಗಲಿ, ಇನ್ನೇನೇನು ಇದು ಮೋಟೋ ಕೇರ್ದು ಕ್ರ್ಯಾಶ್ ಕಾರ್ಡು, ಇವೆಲ್ಲ ಅವ್ರ ಹತ್ರನೇ ಇನ್ಸ್ಟಾಲ್ ಮಾಡಿಸಿರೋದು. ಸೊ ಅವ್ರ ಸ್ಪಾರ್ಕ್ಲಿಂಗ್ ಬೇರೆಯವ್ರ ವರ್ಕ್ ತುಂಬ ಚೆನ್ನಾಗಿದೆ. ಅವ್ರು ಏನೇ ಮಾಡಿದ್ರು ಆನ್ ಪರ್ಫೆಕ್ಷನ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಬೇರೆ ಎಲ್ಲೂ ಹೋಗಿಲ್ಲ. ಅವ್ರ ಬಜೆಟಲ್ಲಿ ಕಾಂಪ್ರಮೈಸ್ ಆಗಲ್ಲ, ಅವ್ರು ಕಮ್ಮಿ ಮಾಡಲ್ಲ, ಬಟ್ ಅವ್ರ ವರ್ಕ್ ಮಾತ್ರ ಅಷ್ಟೇ ಪರ್ಫೆಕ್ಷನಲ್ಲಿರುತ್ತೆ. ಸೊ ಇದ್ರದ್ದು ಬಿಲ್ಡ್ ಕ್ವಾಲಿಟಿನೂ ಆಸಮ್ ಆಗಿದೆ. ಸೊ ಹೆವಿ ರಗಡ್ ಇದೆ. ಲೈಕ್ ಬೇಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ಕ್ಲ್ಯಾಂಪ್ ಕೂಡ ಅಷ್ಟೇ. ಸೊ ಹೆವಿ ರಗಡ್ ಇದೆ, ಹೆವಿ ಗೇಜ್ ಇದೆ ಕ್ಲ್ಯಾಂಪ್ಗೆ. ಸೊ ಸ್ಟೆಬಿಲಿಟಿ ಕೂಡ ಸೂಪರ್ ಆಗಿದೆ. ನಾವು ವಿತೌಟ್ ಎನಿ ಲೈಕ್ ಥಿಂಕಿಂಗ್ ಟ್ವೈಸ್ ಇನ್ಸ್ಟಾಲ್ ಮಾಡಿಸ್ಕೋಬೋದು. ಆ್ಯಂಡ್ ಈ ಕ್ಲ್ಯಾಂಪದು ನನಗೆ ನೇಮ್ ಆ್ಯಕ್ಚುಲಿ ಗೊತ್ತಿಲ್ಲ ಅಥವಾ ಬ್ರ್ಯಾಂಡ್ ಗೊತ್ತಿಲ್ಲ. ನಾನು ಅಕಸ್ಮಾತ್ ಕೇಳಿಬಿಟ್ಟು ನನಗೆ ಗೊತ್ತಾದರೆ ಕಮೆಂಟಲ್ಲಿ ಹಾಕಿರ್ತೀನಿ. ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಯಾವ ಕ್ಲ್ಯಾಂಪು ಅಂತ. ನಾನು ಮಾಡಿರೋ ಮಿಸ್ಟೇಕ್ನ ನೀವು ಮಾಡೋಕ್ಕೆ ಹೋಗ್ಬೇಡಿ. ಆ್ಯಕ್ಚುಲಿ ಅವ್ರು ಇದನ್ನು ಇಲ್ಲಿ ಇನ್ಸ್ಟಾಲ್ ಮಾಡ್ತೀನಿ ಅಂತ ಹೇಳಿದ್ರು, ಕ್ಲ್ಯಾಂಪ್ ಮಾಡ್ತೀನಿ ಅಂತ. ನಾನು ಬೇಡ ಇಲ್ಲೇ ಮಾಡಿ ಅಂತ ಅಂದ್ಕೊಂಡೆ. ಬಿಕಾಸ್ ನನ್ನ ಹ್ಯಾಂಡಲ್ ಇಲ್ಲಿರೋದ್ರಿಂದ ನನಗೆ ಈ ಬಟನ್ ಕ್ಲೀನಾಗಿ ಹೋಗುತ್ತೆ ಅಂತ, ಕ್ಲೀನಾಗಿ ಹೋಗುತ್ತೆ ಅಂತ. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ, ಈ ಮೊಬೈಲ್ ಹೋಲ್ಡರ್ ಬಂದಿರೋದಕ್ಕೆ ಈ ಬ್ಯಾಟ್ರಿ ಏನು ಚಾರ್ಜಿಂಗ್ ಪೋರ್ಟ್ ಇದೆಯಲ್ಲ, ಇದನ್ನು ತೆಗಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಲೈಕ್ ಇದನ್ನು ಈಸಿಯಾಗಿ ಹಿಂಗೆ ಪುಲ್ ಮಾಡೋಕ್ಕಾಗಲ್ಲ. ಇದನ್ನು ಈ ಥರನೇ ಪುಲ್ ಮಾಡಬೇಕು. ಸೊ ತುಂಬ ಕಷ್ಟ ಇದೆ. ಇದನ್ನು ತೆಗೆದು ಇಲ್ಲಿಗೆ ಹಾಕ್ಕೊಳ್ಳಿ, ಇಲ್ಲ ಮೊಬೈಲ್ ಹೋಲ್ಡರ್ನ ತೆಗೆದು ಇಲ್ಲಿಗೆ ಹಾಕ್ಕೊಳ್ಳಿ. ಸೊ ದಟ್ ಇದು ತುಂಬ ಈಸಿ. ನನ್ನ ಮೊಬೈಲ್ ಹೋಲ್ಡರ್ದು ಪ್ರಾಬ್ಲಮ್ ಏನು ಅಂದರೆ, ಇದಕ್ಕೆ ಅವ್ರು ಎಕ್ಸ್ಟ್ರಾ ಕನೆಕ್ಷನ್ ಈ ಥರ ಕ್ಲ್ಯಾಂಪ್ ಕೊಟ್ಟಿಲ್ಲ. ಸೊ ನಾನು ಮಿರರ್ಗೆ ಫಿಟ್ ಮಾಡಬೇಕು. ಈ ಮಿರರ್ಗೆ ಫಿಟ್ ಮಾಡುವಾಗ ನನಗೆ ಒಂದು ಈ ಕಡೆ ಫಿಟ್ ಮಾಡಬೇಕು, ಇಲ್ಲ ಆ ಕಡೆ ಫಿಟ್ ಮಾಡಬೇಕು. ಸೊ ನಾನು ಇವಾಗ ತೆಗೆದು ಈ ಕಡೆ ಫಿಟ್ ಮಾಡಿಸ್ಕೊಳೋಣ ಅಂತ ಅನ್ಕೋತಾ ಇದ್ದೀನಿ. ಬಿಕಾಸ್ ಈ ಕಡೆ ಆಪ್ರೇಷನ್ಸ್ ಏನೂ ಇಲ್ಲ. ಸೊ ಈ ಕಡೆ ಫಿಟ್ ಮಾಡಿಸ್ಕೊಳೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ದಟ್ ಆವಾಗ ಇದಕ್ಕೆ ಮತ್ತು ಇದಕ್ಕೆ ಈಸಿ ಆಗುತ್ತೆ. ಫಾಗ್ ಲೈಟ್ಸ್ನ ಅವಶ್ಯಕತೆ ಇದ್ದರೆ ಮಾತ್ರ ಹಾಕೊಳ್ಳಿ. ಅದು ನಿಮ್ಮ ಅಪೋಸಿಟ್ ಪರ್ಸನ್ನ ಬ್ಲೈಂಡ್ ಮಾಡಬಾರ್ದು. ಆ್ಯಂಡ್ ನಿಮ್ಮ ವಿಸಿಬಿಲಿಟಿ ಕೂಡ ಡೌನ್ ಮಾಡಬಾರ್ದು. ಬಿ ಸೇಫ್ ಗೈಸ್.